ಅಯ್ಯೋ, ಆ ಹುಡುಗಿ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಬಂದೆ. ಆದರೆ ಅವಳ ರಾಶಿ ನಕ್ಷತ್ರ ಒಂದೂ ಗೊತ್ತಿಲ್ವಲ್ಲ ನನಗೆ. ಅರ್ಚನೆ ಹೇಗೆ ಮಾಡಿಸೋದು? ಅವಳಿಗೆ ಫೋನ್ ಮಾಡಿ ಕೇಳಲಾ? ಬೇಡ ಬೇಡ, ಅದು ಸರಿ ಹೋಗಲ್ಲ. ಕಾರ್ತಿಕ್ ಹತ್ರ ಕೇಳಲಾ? ಅವನಿಗಿದೆಲ್ಲ ಮೊದಲಿಂದನೂ ತಲೆಗೆ ಹೋಗಲ್ಲ. ಅವನನ್ನು ಕೇಳಿ ಪ್ರಯೋಜನನೇ ಇಲ್ಲ. ಮತ್ತಿನ್ನೇನು ಮಾಡಲಪ್ಪ? ಹಾಂ, ಇವರನ್ನೇ ಕೇಳೋದು ಸರಿ ಅನಿಸುತ್ತೆ. ಸೀತಾ ಅವರು ಇವ್ರು ಯಾಕೆ ಕಾಲ್ ಮಾಡಿದ್ದಾರೆ? ಹಲೋ ಹಲೋ ಜಾನಕಿ ಅವರೇ, ನಾನು ಸೀತಾ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು ಸೀತಾ ಅವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಗಿರಿಜಮ್ಮ ಆರಾಮಾಗಿದ್ದಾರಾ? ಹಾಂ, ನಾವೆಲ್ಲರೂ ಆರಾಮಾಗಿದ್ದೀವಿ. ನಿಮ್ಮನೇಲಿ ಎಲ್ಲರೂ ಹೇಗಿದ್ದಾರೆ? ಸತ್ಯ ಹೇಗಿದ್ದಾಳೆ? ಅವರು ಚೆನ್ನಾಗಿದ್ದಾರೆ. ಏನೂ ತೊಂದರೆ ಇಲ್ಲ ತಾನೇ? ಸತ್ಯ ಏನಾದರೂ ಮಾಡಿಲ್ಲ? ಇದ್ಕಿದ್ದ ಹಾಗೆ ನಿಮ್ಮ ಫೋನ್ ಬಂದಿದ್ದು ನೋಡಿ ನನಗೆ ಕೈಕಾಲೇ ಆಡ್ತಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಜಾನಕಿ ಅವರೇ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಕೇಳಿ. ಅದು ಸತ್ಯನ ರಾಶಿ ನಕ್ಷತ್ರ ಬೇಕಿತ್ತು. ಅದು ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ. ಸೀತಾ ಅವರೇ, ರಾಶಿ ನಕ್ಷತ್ರ ಯಾಕೆ? ಇಲ್ಲ, ಅದು ಸತ್ಯಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸತ್ಯಂಗೆ ಏನಾಯಿತು? ತುಂಬ ಹುಷಾರಿಲ್ವಾ? ಈಗ ಹೇಗಿದ್ದಾಳೆ? ಅಯ್ಯೋ, ಗಾಬರಿ ಆಗುವಂಥದ್ದು ಏನಿಲ್ಲ. ಸ್ವಲ್ಪ ಜ್ವರ ಬಂದಿತ್ತಷ್ಟೇ. ಮೊದಲು ಈ ಕಡೆ ಎಲ್ಲ ಡೆಂಗ್ಯೂ ಜಾಸ್ತಿ ಆಗಿದೆಯಲ್ಲ, ಜ್ವರ ಅಂದ ಕೂಡಲೇ ತುಂಬ ಭಯ ಆಯಿತು. ಆ ಥರ ಎಲ್ಲ ಏನೂ ಇಲ್ಲ ಜಾನಕಿ ಅವರೇ. ಡಾಕ್ಟ್ರು ಬಂದಿದ್ರು, ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಹೇಳಿದ್ದಾರೆ. ಈಗ ಸ್ವಲ್ಪ ಸುಧಾರಿಸ್ಕೊತಾ ಇದ್ದಾಳೆ. ಹೌದಾ? ಈಗ ಸಮಾಧಾನ ಆಯ್ತು ನೋಡಿ. ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ಯಾವಾಗ ಬೇಕಾದರೂ ಬನ್ನಿ, ಏನು ತೊಂದರೆ ಇಲ್ಲ. ಗಾಬರಿಯಾಗಿ ಮಗಳು ನೋಡೋಕೆ ಬರಬೇಡಿ. ಯಾಕೆಂದರೆ ನಿಮ್ಮ ಮಗಳು ನೋಡ್ಕೊಳ್ಳೋದಕ್ಕೆ ನಮ್ಮ ಮನೇಲಿ ಬೇಕಾದಷ್ಟು ಜನ ಇದ್ದೀವಿ. ಅವಳು ಆರಾಮಾಗಿದ್ದಾಳೆ ಜಾನಕಿ ಅವರೇ, ನಾವೆಲ್ಲ ನೋಡ್ಕೋತೀವಿ. ಸೀತಾ ಅವರೇ, ನಿಮ್ಮ ಬಾಯಲ್ಲಿ ಮಾತು ಕೇಳಿ ನಮ್ಗೆ ತುಂಬ ಖುಷಿ ಆಯಿತು. ಸರಿ, ಹಾಗಾದರೆ ಅರ್ಚನೆ ಮಾಡಿಸೋದಕ್ಕೆ ತಡ ಆಗುತ್ತೆ. ನಾನು ಇನ್ನು ಹೊರಡ್ತೀನಿ. ಸಮಯ ಆದಾಗ ಮನೆಗೆ ಬನ್ನಿ, ಸತ್ಯಂಗೂ ಖುಷಿ ಆಗುತ್ತೆ. ಸರಿ ಸೀತಾ ಅವರೇ, ಸರಿ. ಸತ್ಯ ಸೀತಾ ಅವರು ಎಷ್ಟು ಅನನ್ಯವಾಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸತ್ಯ ನನ್ನ ಮಗಳಲ್ಲಿ ನೆಮ್ಮದಿಯಾಗಿದ್ದಾಳಲ್ಲ, ಅಷ್ಟೇ ಸಾಕು. ಭಗವಂತ ಯಾವಾಗಲೂ ನನ್ನ ಮಗಳನ್ನು ಹೀಗೆ ಕಾಪಾಡಪ್ಪ. ನೀವು ಒಂದು ಹೆಜ್ಜೆ ಅವಳ ಜೊತೆ ಇಟ್ಟು ಧೈರ್ಯ ಕೊಟ್ಟರೆ ಅವಳು ಇನ್ನೂ 10 ಹೆಜ್ಜೆ ಮುಂದೆ ಇಡ್ತಾಳೆ. ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೂ ಏರ್ತಾಳೆ. ನಿಮ್ಮ ಕೋಟೆ ಮನೆ ಕೀರ್ತಿಯನ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾಳೆ. ನಿಮ್ಮ ಸೊಸೆ ಎಲ್ಲವನ್ನೂ ನಿಭಾಯಿಸ್ತಾಳೆ. ಆದರೆ ನೀವು ಅವಳ ಜೊತೆ ನಿಲ್ಲಬೇಕಷ್ಟೆ. ಇನ್ನು ಉಡುಗೆ ತೊಡುಗೆಗಳ ಬಗ್ಗೆ ಇರೋ ನಿಮ್ಮ ಅಸಮಾಧಾನ ಸಾಕು ತಾಯಿ. ಮನುಷ್ಯ ಆಚೆ ಕಡೆ ಹೇಗಿದ್ದಾನೆ ಅನ್ನೋದಕ್ಕಿಂತ ಒಳಗಡೆ ಹೇಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ಮನಸ್ಸು ಶುದ್ಧವಾಗಿರ್ಬೇಕಲ್ವ ತಾಯಿ? ನಿಜ ಗುರುಗಳೇ. ಹಠ ಬಿಡಿ ತಾಯಿ. ಏನೇ ಆದರೂ ದೇವರು ಸಂಬಂಧವನ್ನು ಒಪ್ಪಿ ಒಂದು ಸಾರಿ ರುಜು ಮಾಡಿದ ಮೇಲೆ ಮನುಷ್ಯರು ಮಾಡಿದ ಕರಾರಿಗೆ ರುಜಿಗೆ ಯಾವ ಬೆಲೆಯೂ ಇಲ್ಲ ತಾಯಿ. ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ ಗುರುಗಳೇ.
ಅರ್ಥ ಆಗೋ ಕಾಲ ಬಹಳ ಹತ್ತಿರದಲ್ಲೇ ಇದೆ. ಏನಾಯ್ತು ಗುರುಗಳೇ? ಒಂದು ದೊಡ್ಡ ಗಂಡಾಂತರ ಗೋಚರಿಸ್ತಾ ಇದೆ ತಾಯಿ. ಅತ್ತೆ, ಸಂತೋಷಕ್ಕೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೇಳೋಕೆ ಕೇಳೋಕೆ ಅದೇನು ಹೇಳ್ತಿದ್ಯಾ ಜಾನಕಿ? ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ಸೀತಮ್ಮ ಫೋನ್ ಮಾಡಿದವ್ರೆ ಸತ್ಯನ್ ರಾಶಿ ನಕ್ಷತ್ರ ಕೇಳಿದ್ರು. ನಾನು ಯಾಕೆ ಅಂತ ಕೇಳಿದ್ದಕ್ಕೆ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಸೋಕೆ ಅಂದ್ರು. ನನ್ಗಂತೂ ನಂಬಕ್ಕೆ ಆಗ್ಲಿಲ್ಲ ಅತ್ತೆ. ಏನಂತೆ? ಇನ್ನೊಂದ್ಸಲ ಹೇಳು. ಸತ್ಯನ ರಾಶಿ ನಕ್ಷತ್ರ ಕೇಳಿದ್ರು ಅತ್ತೆ, ಅರ್ಚನೆ ಮಾಡ್ಸೋದಿಕ್ಕೆ. ಸೀತಮ್ಮನ ಬಾಯಿಲಿ ಸತ್ತಿನ ಬಗ್ಗೆ ಕಾಳ್ಚಿನ ನಂಬೋಕೆ ಆಗ್ತಿಲ್ವಲ್ಲೇ? ಅಷ್ಟೇ ಅಲ್ಲ ಅತ್ತೆ, ಸತ್ಯಂಗೆ 2 ದಿನದಿಂದ ಹುಷಾರಿಲ್ವಂತೆ. ಜ್ವರ ಬಂದಿದೆ ಅಂತೆ. ಮನೆಯವರೆಲ್ಲ ನೋಡ್ಕೋತಿದ್ದಾರೆ ಅಂತ ಹೇಳಿದ್ರು. ನನ್ಗನ್ಸುತ್ತೆ ಸೀತಾ ಅವರೇ ಅವಳ ಆರೈಕೆ ಮಾಡ್ತಿದ್ದಾರೆ ಅಂತ. ಅವ್ರ ಧ್ವನಿಲಿ ಆ ಕಾಳಜಿ ಇತ್ತು ಅತ್ತೆ. ಸತ್ಯಂಗೂ ಹುಷಾರಿಲ್ವಂತ? ಏನಾಯ್ತಂತೆ? ಗಾಬರಿ ಪಡೋ ಅಂಥದ್ದು ಏನೂ ಇಲ್ವಂತೆ, ಜ್ವರ ಅಷ್ಟೇನೆ. ಈಗ ಹುಷಾರಾಗಿದ್ದಾಳಂತೆ. ಹಾ, ನಾವು ಒಂದ್ಸಲ ನೋಡ್ಕೊಂಡು ಬರೋಣ ಜಾನಕಿ. ನಾನು ಅದನ್ನೇ ಹೇಳ್ದೆ ಅತ್ತೆ ಅವ್ರಿಗೆ. ಅವ್ರು ಅದಕ್ಕೆ ಹುಷಾರಿಲ್ಲ ಅಂತ ಬರೋದೇನು ಬೇಕಾಗಿಲ್ಲ, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ, ಬಿಡುವಾದಾಗ ಬಂದು ಹೋಗಿ ಅಂತ ಹೇಳಿದ್ರು. ಕಡೆಗೂ ಆ ದೇವ್ರ ಕಣ್ಬಿಟ್ಬಿಟ್ನಲ್ಲಮ್ಮ. ನಮ್ಮ ಸತ್ಯನ ಜೀವನ ಒಂದು ಹಂತಕ್ಕೆ ಬಂತು. ಹಾಗಾದ್ರೆ ಅವ್ರ ಗಂಡನ ಮನೇಲಿ ಸತ್ಯನ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅಂದಾಗಾಯ್ತು. ಅವ್ರ ಅತ್ತೆನೇ ಅವಳನ್ನ ಮೆಚ್ಕೊಂಡು ಇಷ್ಟೊಂದು ಕಾಳಜಿ ಮಾಡಿದ್ದಾರೆ ಅಂದ್ರೆ ಇನ್ನೇನೇ ಬೇಕು ನಮ್ಗೆ? ಗಂಡ್ ಬೀರಿ ತರ ಬೆಳೆದ ಹುಡುಗಿ ಅತ್ತೆ. ಗಂಡನ ಮನೆಗೆ ಹೋದ್ಮೇಲೆ ಹೇಗೋ ಏನೋ ಅಂತ ಆತಂಕ ಇತ್ತು. ಈಗ ನೋಡಿದ್ರೆ ಎಲ್ಲ ಒಳ್ಳೇದಾಗ್ತಿದೆ ಅತ್ತೆ. ಸತ್ಯನ ಒಳ್ಳೆ ಮನ್ಸಿಗೆ ಆ ದೇವ್ರು ಅವಳ ಕೈ ಬಿಡ್ಲಿಲ್ಲ. ಅವಳು ಸುಖವಾಗಿ ನೆಮ್ಮದಿಯಾಗಿರ್ಲಿ ಅನ್ನೋದಷ್ಟೇ ನನ್ನ ಬಯಕೆಮ್ಮ. ನನ್ನ ಮುಂದೆನೆ ಅವಳನ್ನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ ಅಲ್ವಾ? ನಾನು ಏನ್ ಮಾಡಬಲ್ಲೆ ಅನ್ನೋದನ್ನ ಆದಷ್ಟು ಬೇಗ ನಿನ್ಗೆ ಅರ್ಥ ಮಾಡಿಸ್ತೀನಿ. ಹೀಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಮನೆಗೆ ಬಂದು ಸೇರ್ಕೋಬೇಕು, ಆಗ ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ. ನೋಡ್ತಾ ಇರಿ, ನಿನ್ನ ಜೊತೆನೆ ಇತ್ತು ನೀನು ಮಾಡಿರೋ ಅವಮಾನಕ್ಕೆ ನಿನಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಸೀತಾ. ಇವತ್ತು ಆಡಿದ ಒಂದೊಂದು ಮಾತಿಗೂ ನೀನೇ ಬೆಲೆ ಕಟ್ತೀಯ. ದಿವ್ಯಾನೇ ಈ ಮನೆಗೆ ಕರೆಕ್ಟ್ ಅಂತ ಹೇಳಿ ಆ ಸತ್ಯನ ಆಚೆ ದಕ್ತೀಯ. ಗುರುಗಳು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನಮ್ಮ ಮನೆಗೆ ಏನು ಆಪತ್ತು ಕಾಯ್ದಿದೆ ಅಂದ್ರು. ಏನು ಆಪತ್ತಿರಬಹುದು? ಹೌದು, ದಿವ್ಯಾನೇ ನಮ್ಮ ಮನೆಗೆ ಬರೋ ಆಪತ್ತು. ಇಷ್ಟು ದಿನ ಅವಳಿಂದಾಗಿ ನಮ್ಮ ಮನೇಲಿ ಏನೇನು ನಡೆದು ಹೋಗಿದೆ. ಈಗ ಮತ್ತೆ ಅದೇನು ಕಷ್ಟ ಕೊಡಬೇಕು ಅನ್ಕೊಂಡಿದ್ದಾಳೋ ಏನೋ. ಸತ್ಯ ನೋಡಿದ್ರೆ ಅಕ್ಕ ಅಕ್ಕ ಅಂತ ಅವಳನ್ನ ಪ್ರೀತಿಯಿಂದ ನೋಡ್ತಾಳೆ. ನಿಮ್ಮಕ್ಕ ದಿವ್ಯನಿಂದ ಈ ಮನೆಗೆ ಆಪತ್ತಿದೆ ಅಂದ್ರೆ ಸತ್ಯಂಗೆ ಬೇಜಾರಾಗಬಹುದು. ಈ ವಿಷಯನ ಬೇರೆ ರೀತಿಲಿ ಸತ್ಯಂಗೆ ಹೇಳಬೇಕು. ಸತ್ಯ ಯಾವತ್ತೂ ಕೋಟೆ ಮನೆ ಕೆಡಕಾಗಕ್ ಬಿಡಲ್ಲ.
ಅವಳೆಂಥವಳು ಅಂತ ಸತ್ಯಂಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿದ್ರೂ ಏನು ಮಾಡೋಕ್ಕಾಗತ್ತೆ? ಪಾಪ, ಕರಳು ಬಳ್ಳಿ ಸಂಬಂಧ, ಒಡ ಹುಟ್ಟಿದವಳಲ್ವಾ ಅಂತ ಅವಳು ಏನೇ ಮಾಡಿದರೂ ಸಹಿಸ್ಕೊತಿರ್ತಾಳೆ. ಸತ್ಯ ಈ ಮನೆಗೆ ಬಂದು ಇಷ್ಟು ದಿನ ಆದರೂ ಯಾರ ಬಗ್ಗೆನೂ ಅವಳು ಕೇವಲವಾಗಿ ಮಾತಾಡಿದ್ದನ್ನು ನಾನು ನೋಡಲಿಲ್ಲ. ಆದರೆ ದಿವ್ಯಾ ದೇವಸ್ಥಾನದಲ್ಲಿ ಸಿಕ್ಕ ಒಂದೇ ಕ್ಷಣದಲ್ಲಿ ಸತ್ಯನ ಬಗ್ಗೆ ವಿಷ ಕಾರದ್ಲು. ತಾನು ಓಡಿ ಹೋಗಿ ಇವರಿಗೆಲ್ಲ ಎಷ್ಟು ನೋವು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಮುಜುಗರ ಕೂಡ ಅವಳಿಗಿರಲಿಲ್ಲ. ಈ ನಾಟಕ ಇದರಲ್ಲೇ ಗೊತ್ತಾಗತ್ತೆ ಅವಳೆಂಥವಳು ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಸತ್ಯಂಗೆ ಹೇಳಬೇಕು. ಹೊಸ ಸಮಸ್ಯೆಗಳು ಹುಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸರಿ ಸರಿ ಅತ್ತೆ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇದು ನಾನು ನಿನಗೆ ಕೊಡ್ತಾ ಇರೋ ಜವಾಬ್ದಾರಿ. ಯಾವತ್ತೂ ನಿಮ್ಮಕ್ಕ ದಿವ್ಯಾ ಕೋಟೆಯ ಮನೆ ಒಳಗಡೆ ಕಾಲಿಡಕೂಡ್ದು. ಅಲ್ಲ, ಸಡನ್ ಆಗಿ ಅತ್ತೆ ಯಾಕೆ ಹೀಗಂತ ಇದ್ದಾರೆ? ದಿವ್ಯಕ್ಕ ಬಂದ್ರೆ ತಪ್ಪೇನು? ದಿವ್ಯಕ್ಕನ್ಗೆ ಇದು ತಂಗಿ ಮನೆ. ಅವಳ ತಂಗಿ ಮನೆಗೆ ಅವಳು ಬರಬಾರ್ದ? ಅತ್ತೆ ಹೇಳ್ತಿದಾರಂದ್ರೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಅತ್ತೆ ಮಾತನ್ನ ಪಾಲಿಸೋದು ನನ್ನ ಧರ್ಮ. ಹೊಡೆದಲ್ಲ ಬಾಮೈದ ಜಾಕ್ ಪಾಟು. ಮತ್ತಿನೇನು, ನಿನ್ ಲೈನ್ ಕ್ಲಿಯರ್ ಆಯ್ತಲ್ಲ. ಇನ್ಮೇಲೆ ಅಕ್ಕ ಬಂಡು ನಿನ್ ಮ್ಯಾರೇಜ್ ಲವ್ ಸ್ಟೋರಿಲಿ ಯಾವ ಸಮಸ್ಯೆನೂ ಇರಲ್ಲ. ಸೂಪರ್ ಆಗಿರ್ಬೋದು ಇನ್ಮೇಲೆ ನೀನು. ನೀನ್ ಕಂಡ ಕನ್ಸೆಲ್ಲ ನನ್ಸಾಗೋ ಟೈಮ್ ಬರ್ತಾ ಇದೆ. ಲೋ ಬಾಮಿ, ರೇಗಿಸ್ಬೇಡ. ನಾಚಿಕೆ ನೋಡು. ಹಂಗ್ ನೋಡಿದ್ರೆ ಅಕ್ಕ ಬಂಡ್ ನಾಚ್ಕೋಬೇಕು, ನೀನ್ ನಾಚ್ಕೋತಿದ್ಯಲ್ಲ. ಬಾಮಿ ಕಂಡಿದ್ದೀನಿ ಬಿಡಪ್ಪ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಒಟ್ನಲ್ಲಿ ಎಲ್ಲ ಒಳ್ಳೇದೇ ಆಯ್ತು. ಇನ್ನೇನಿದ್ರು ನೀನ್ ಹನಿಮೂನ್ ಒಂದೇ ಬಾಕಿ ಇರೋದು. ಏನ ಹನಿಮೂನಾ? ಎಲ್ಲೋಗ್ತಾ ಇದ್ದೀರಾ? ಇಂಡಿಯಾದಲ್ಲೇನಾ ಇಲ್ಲ ಅಬ್ರಾಡ್? ಲೋ ಬಾಮಿ, ಆ ಥರ ಏನೂ ಇಲ್ಲ ಕಣಪ್ಪ. ಲವ್, ಅದ್ಯಾಕೋ ಹನಿಮೂನ್ ಅಂದ್ರೆ ಅಷ್ಟೊಂದು ಭಯ ಪಡ್ತಿದ್ಯಾ? ವಾಯ್ಸೆಲ್ಲ ಸೇಕ್ ಆಗ್ತಿದೆ. ಎಲ್ರೂ ಲೈಫಲ್ಲೂ ಆಗದೆ ಅಲ್ವಾ? ಬಾಮೈದ, ನನ್ನ ಭಯ ಅದಲ್ಲ ಕಣೋ. ನೋಡು ಬಾಮೈದ, ಮೇಷ್ಟಿಲ್ದೆ ಕಲಿಯೋ ಪಾಠ ಅಂದ್ರೆ ಇದೊಂದೇ. ಬಾಮೈದ, ಸದ್ಯಕ್ಕೆ ನನ್ಗೆ ಯಾವ ಪಾಠನೂ ಬೇಡ. ಫೋನ್ ಇಡ್ತೀನಿ, ಬಾಯ್. ಅಲ್ಲ ಅಯ್ಯ, ಹನಿಮೂನು ಅಂತಿದ್ದಂಗೆ ಫೋನ್ ಕಟ್ ಮಾಡ್ಬಿಟ್ಟಲ್ಲಪ್ಪ ಅವನು. ಏನು ಬೆಳಗ್ಗೆನೆ ಫೋನಲ್ಲಿ ಇದೆಯಾ? ಅದು ಬಾಮೈದ ಫೋನ್ ಮಾಡಿದ್ದ, ನಿನ್ ಹೆಲ್ತ್ ಹೇಗಿದೆ ಅಂತ ವಿಚಾರಿಸ್ಕೊಳಕ್ಕೆ. ಮತ್ತೆ ಹನಿಮೂನ್ ಅಂತ ಏನೋ ಮಾತಾಡ್ದಂಗಿತ್ತು. ಕರೆಕ್ಟ್ ಟೈಮ್ಗೆ ಎದ್ದು ಕೇಳಿಸ್ಕೊಂಡಿದ್ದಾಳೆ. ನಿನ್ನೆ ಕೇಳ್ತಿರೋದು. ಹನಿಮೂನ್ ಅಂತ ಏನೋ ಮಾತಾಡ್ತಿದ್ದೆ. ಹಾಗೇನಿಲ್ವಲ್ಲ. ಸುಳ್ಳು ಹೇಳ್ಬೇಡ ಅಮೂಲ್ ಬೇಬಿ, ನಾನು ಕೇಳಿಸ್ಕೊಂಡೆ. ಓ, ನಾನು ಪ್ರಪೋಸ್ ಮಾಡಿದಾಗ ನೀನು ಒಪ್ಕೊಂಡೆ. ರೀಸೆಂಟಾಗಿ ಬೇರೆ ಅಮ್ಮ ನೀನು ಒಂದಾಗಿದ್ದೀರಾ. ಇದೇನೇ ಇದು ಇಷ್ಟು ದೊಡ್ಡದಾಗಿ ಹೆಚ್ಚುತ್ತಾ ಇದೀಯಾ? ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡು. ನಿನ್ನ ಗಂಡಂಗೆ ಹೀಗೆಲ್ಲ ಇಷ್ಟ ಆಗಲ್ಲ. ಏನಕ್ಕ ಇದು ಹೊಸ್ದಾಗಿ ಹೇಳೋ ಹಂಗೆ ಹೇಳ್ತಿದ್ಯಾ?
ನಾನು ಯಾವಾಗಲೂ ಹೀಗೆ ತಾನೇ ಹೆಚ್ಚೋದು. ಓ, ಯಾರಿಗೋ ಹೇಳೋದನ್ನ ನೀನ್ ನನಗೆ ಹೇಳ್ತಾ ಇದೀಯಾ? ಯಾರಿಗೋ ಯಾಕೆ, ನಿನಗೆ ಹೇಳಿದ್ದು. ಅಲ್ಲ, ನೀನ್ ಸೊಸೆಗೆ ಹೇಳಕ್ ಹೋಗಿ ನೀನ್ ನನಗೆ ಹೇಳ್ದೇನೋ ಅಂತ ಅನ್ಕೊಂಡೆ. ಕಾರ್ತಿಗೆ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೇನೆ ಇಷ್ಟ. ಸತ್ಯಂಗ್ ಹೇಳೋದನ್ನ ನೀನ್ ನನಗೆ ಹೇಳ್ದೆ ಅಲ್ವಾ? ನಿಂದು ಅತಿ ಆಯ್ತು ಕಣೆ. ನೀನು ನನ್ನ ಕಾಲಲ್ಲಿ ಶುರು ಮಾಡ್ಬಿಟ್ಟಿಯಾ? ಇಷ್ಟಕ್ಕೂ ನಾನು ಯಾಕೆ ಅವಳಿಗೆ ಹೇಳಬೇಕು? ನೀವಲ್ದೆ ಇನ್ಯಾರತ್ತೆ ನನಗೆ ಹೇಳ್ತಾರೆ? ಯಾಕೆ ನಾನು ಹೇಳ್ಕೊಟ್ರೆ ನೀನು ಕಲ್ತ್ಕೊಳ್ಳೋದಾ? ಇಷ್ಟು ದಿವಸ ಊರ್ಮಿಳ ಹತ್ರ ಕಲ್ಸ್ಕೊಂಡಿಲ್ವಾ? ಈಗೇನು ನಾನು ಹೇಳ್ಕೊಟ್ರೆ ಕಲಿಯುವಂಥದ್ದು? ಹಾಗಲ್ಲ ಅತ್ತೆ, ಚಿಕ್ಕತ್ತೆ ಒಂದ್ ರೌಂಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಇನ್ನೊಂದು ರೌಂಡ್ ನೀವೇ ಹೇಳ್ಕೊಡಿ. ಮತ್ತೆ ಶುರು ಆಯ್ತಾ ನಿಂದು ಅತ್ತೆ ಅತ್ತೆ ಅಂತ? ಅತ್ತೆನ ಅತ್ತೆ ಅಂತ ಕರೀದೆ, ಇನ್ನೇನ್ ಕರಿಯಕ್ಕಾಗತ್ತೆ ಅತ್ತೆ? ಮತ್ತೆ ಶುರು ಆಯ್ತಾ ನಿಮ್ಮಿಬ್ರು ಲವ್ ಸ್ಟೋರಿ? ಊರ್ಮಿಳಾ, ಚಿಕ್ಕತ್ತೆ, ನಮ್ಮ ಅತ್ತೆನ್ ಯಾಕೆ ನೀವು ಅಷ್ಟೊಂದು ರೇಗಿಸ್ತೀರಾ? ನಮ್ದು ಲವ್ ಸ್ಟೋರಿನೇ, ಹಾಗಂತ ಅದನ್ನ ಬಾಯ್ ಬಿಟ್ಟು ಹೇಳೋದಕ್ಕಾಗತ್ತಾ? ನೀವೇ ನೋಡಿದ್ರಲ್ಲ, ನಾನು ಹುಷಾರ್ ತಪ್ಪು ಬಿದ್ದಾಗ ನಮ್ಮತ್ತೆ ನನ್ನನ್ನು ಯಾವ ಲೆವೆಲ್ಗೆ ನೋಡ್ಕೊಂಡ್ರು ಅಂತ. ಅದ್ ಯಾವ ಲವರ್ ಕಡಿಮೆ ಇತ್ತು ಹೇಳಿ? ಅದೇನು ನಿನ್ ಮೇಲೆ ಪ್ರೀತಿಯಿಂದ ಮಾಡಿದ್ದಲ್ಲ, ಮನುಷ್ಯತ್ವ ಇರೋರು ಯಾರಾದ್ರೂ ಹಾಗೆ ಮಾಡಿರೋರು. ಅಷ್ಟೇ ಅಂತೀಯ ಅಕ್ಕ? ಇನ್ನೆಷ್ಟು? ಓ, ಇವಳ ಜೊತೆ ಸೇರ್ಕೊಂಡು ನೀನು ಕಪಿಚೇಷ್ಟೆ ಶುರು ಮಾಡ್ಕೊಂಡ್ಬಿಟ್ಟಿದೀಯಾ? ಆಡು ಆಡು, ಅದೆಷ್ಟು ಆಡ್ತೀಯ ಅಂತ ನಾನು ನೋಡ್ತೀನಿ. ಹೆಂಡತಿ ಕಷ್ಟ ಪಡೋದು ಒಂದು ಗೊತ್ತಾಗಲ್ಲ ನಿನ್ಗೆ. ಇಲ್ಲಿ ನೋಡು ಅಮೂಲ್ ಬೇಬಿ, ನಿನಗೆ ಸರಿಯಾಗಿ ಹಿಡ್ಕೊ, ಕಡೆದು ಹಾ ಅದನ್ನ ಕರೆಕ್ಟಾಗಿ ಹಿಡ್ಕೊ. ಅಮ್ಮ, ಅಣ್ಣ ಅತ್ತಿಗೆಗೆ ಸೀರೆ ಉಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸರಿ ಬಾ, ನಾವು ಆಮೇಲೆ ಬರೋಣ. ಒಂದು ನಿಮಿಷ ಇರಮ್ಮ, ಫ್ರೀಯಾಗಿ ಎಂಟರ್ಟೈನ್ಮೆಂಟ್ ಸಿಗ್ಬೇಕಾರೆ ಅದನ್ನ ಬಿಡಬಾರ್ದು. ಅಮೂಲ್ ಬೇಬಿ, ಕಡೆದು ಅದನ್ನ ಸರಿಯಾಗಿ ಹಿಡ್ಕೊ. ಅಮ್ಮ ಬಾಮ ಒಳಗಡೆ ಹೋಗೋಣ. ನಾವಿಬ್ರು ಒಳಗಡೆ ಹೋದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾನು ನೋಡ್ಬೇಕು. ಬಾ, ಬೇಡ 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 ಬೇಡ, ಏ ನನ್ನ ಕೈಲಾಗ, ನಾ ಹೋಗ್ತಾ ಇದ್ದೀನಿ ಅಷ್ಟೇ. ಟಂಚಣ ಅಣ್ಣ, ಅಣ್ಣ ನೆರ್ಗೆ ಹಿಡ್ದಿದ್ದಾಯ್ತಾ? ನಾವಿಬ್ರು ಆಮೇಲೆ ಬರೋದಾ? ಅತ್ಗೆ, ಇದೇನಿದು ರೆಸ್ಟ್ ಮಾಡೋದ್ ಬಿಟ್ಟು ಫೋನ್ ನೋಡ್ತಾ ಇದ್ದೀರಲ್ಲ? ದೊಡ್ಡಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ಅದೊಂದು ಕೆಲಸ ಮಾತ್ರ ಮಾಡ್ಬೇಡ ನೀನು. ಅಬ್ಬಬ್ಬಬ್ಬ, ಪರವಾಗಿಲ್ವೇ? ಅದ್ಕೇನು ಯಾರಿಗೋ ಒಬ್ರಿಗೆ ಹೆದರ್ಕೋತಾರಲ್ಲ. ಇರ್ಲಿ, ಇಷ್ಟು ಭಯ ಒಳ್ಳೇದು. ಮಲ್ಕೊಳ್ಳಿ. ರೀತು, ಅದು ನನಗೊಂದು ಹೆಲ್ಪ್ ಆಗಬೇಕು, ಮಾಡ್ಕೊಡ್ತೀಯಾ? ಹೆಲ್ಪಾ? ನನ್ನಿಂದನಾ? ಅಪ್ಪಣೆ ಆಗಲಿ, ಹೇಳಿ. ಅದು ಬಾಯೆಲ್ಲ ಕಹಿ ಕಹಿ. ಹೋಗ್ಲಿ, ಕೆಲಸ ಮಾಡೋಣ ಅಂದ್ರೆ ಅದಕ್ಕೂ ಅತ್ತೆ ಬಿಡಲ್ಲ. ಅದಕ್ಕೆ 4 ಗೋಡೆ ಮಧ್ಯೆ ಇದ್ದು ನನ್ನ ತಲೆ ಚಿಟ್ಟಿಡಿತಾ ಇದೆ. ವಿಷಯಕ್ಕೆ ಬನ್ನಿ ಅದಕ್ಕೆ. ಬಿಸಿ ಬಿಸಿ ಏನಾದರೂ ತಿನ್ಬೇಕು ಅನ್ನಿಸ್ತದೆ. ಏನು? ಪ್ಲೀಸ್ ರೀತು, ಪ್ಲೀಸ್. ನೋ ವೇ, ನಾನು ದೊಡ್ಡಮ್ಮನ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗೋದಿಲ್ಲ. ಐ ಆಮ್ ಸಾರಿ. ಹೌದಾ? ಆಗಲ್ವಾ? ಆಗೋದೇ ಇಲ್ವಾ? ಓಹೋ, ಅವತ್ತು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಪಾರ್ಟಿಗೆ ಹೋಗಿದ್ದಲ್ಲ, ನೆನ್ಪಿದ್ಯಾ? ಆ ಮ್ಯಾಟ್ರ್ ಎಲ್ಲ ಯಾಕೆ ಬಂತೀಗ? ಈ ಮ್ಯಾಟ್ರಿಗೆ ಹೆಲ್ಪ್ ಮಾಡಿಲ್ವಲ್ಲ, ಅದಕ್ಕೆ ಆ ಮ್ಯಾಟ್ರ್ ಬಂತು. ಅಲ್ಲ ರೀತು,
ನಾನು ನಿನ್ನ ಲವ್ ಸ್ಟೋರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ, ನೀನು ಕದ್ದು ಮುಚ್ಚಿ ಆಚೆ ಪಾರ್ಟಿಗೆ ಹೋಗೋದಕ್ಕೂ ಹೆಲ್ಪ್ ಮಾಡಿದ್ದೀನಿ. ಆದರೆ ನಾನು ಕೇಳಿದ್ದು ಒಂದೇ ಒಂದು ಪ್ಲೇಟ್ ಏನಾದರೂ ತರಿಸ್ಕೊಡು ಅಂದರೆ ಆಗಲ್ಲ ಅಂತೀಯಲ್ಲ? ಅಯ್ಯೋ ಅದಕ್ಕೆ ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡಿ ನೀವು. ನೀನು ಬ್ಲ್ಯಾಕ್ ಮೇಲ್ ಅಂತನಾದರೂ ಅಂದ್ಕೋ, ವೈಟ್ ಮೇಲ್ ಅಂತನಾದರೂ ಅಂದ್ಕೋ. ಈಗ ನನಗೆ ತಿನ್ನೋದಕ್ಕೆ ಒಂದೇ ಒಂದು ಪ್ಲೇಟ್ ಬಜ್ಜಿನೋ ಬೋಂಡನೋ ಏನಾದರೂ ತರಿಸ್ಕೊಟ್ಟಿಲ್ಲ ಅಂದರೆ ಅತ್ತೆ ಹತ್ರ ಹೇಗೆ ಬತ್ತಿ ಇಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಛೇ, ಇದೇನಿದು? ನೀವೊಳ್ಳೆ ಈ ಸೀರಿಯಲ್ ವಿಲನ್ಗಳ ಥರ ಎಲ್ಲ ಆ್ಯಕ್ಟ್ ಮಾಡಿಬಿಡಿ, ನಿಮ್ಗೆ ಸೂಟ್ ಆಗಲ್ಲ. ಮತ್ತೆ ಬಜ್ಜಿ ತರಿಸ್ತೀನಿ ಅಂತ ಏನೋ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಇರಿ ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಬೇಕು. ಮತ್ತೆ ಬಾ ಕುತ್ಕೋ, ಆರ್ಡ್ರ್ ಹಾಕು. ಅಯ್ಯೋ ಇರಿ, ಆರ್ಡ್ರ್ ಎಲ್ಲ ಮಾಡೋಕ್ಕಾಗಲ್ಲ, ಮನೇಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಹೆಂಗೆ? ಆರ್ಡರ್ ಕೊಡೋರು ಡೋರ್ ಬೆಲ್ ಮಾಡಿದ್ರೆ ದೊಡ್ಡಮ್ಮಂಗೆ ಗೊತ್ತಾಗಲ್ವಾ? ಪಾಯಿಂಟ್. ಹಾಂ, ಯಾರಿಗೆ ಫೋನ್ ಮಾಡ್ತಿದ್ಯಾ? ಮಂಜಣ್ಣಂಗೆ. ಸೂಪರ್ ನೀನು. ಖುಷಿಯಾಗಿದೆ. ಓ ತಂಗಮ್ಮ, ಈ ಟೈಮಲ್ಲಿ ಡೆಕೋರೇಷನ್ ಎಲ್ಲ ಬೇಕಿತ್ತಾ? ಪ್ಲಾಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದು ಮಂಜಣ್ಣ. ಬ್ಯಾಡ್ ಫಾರ್ ಅರ್ತ್, ಆಲ್ಸೋ ಟು ಹೆಲ್ತ್. ಬಿಡ, ಅರ್ಥ ಆಗಿಲ್ಲ. ಕಾಮಿಡಿ ಪೀಸು ಸೂಪರ್ ನೀನು. ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಬಂದು ಜಮಾಯಿಸಿ. ತಿನ್ನೋ ಪದಾರ್ಥನ ಯಾವಾಗಲೂ ತಿನ್ಬೇಕು ಅಂತ ತಿನ್ಬಾರ್ದು, ಸವಿಬೇಕು. ಸವಿರಿ. ಮಂಜಣ್ಣ, ಈ ಅದಕ್ಕೆ ಯಾಕೋ ನಮ್ಮನ್ನ ಸಿಕ್ಕಾಕೋತಾರ ಇದ್ದಾರೆ. ಏನೂ ಆಗಲ್ಲ, ನಾನಿದ್ದೀನಲ್ಲ. ವೆನ್ ಸತ್ಯ ಇಸ್ ಹಿಯರ್, ವೈ ಫಿಯರ್? ಕಾಮಿಡಿ ಪೀಸ್, ನೀನು ಹೋಗಿ ಡೋರ್ ಹತ್ರ ನಿಂತ್ಕೊ, ಅತ್ತೆ ಬರ್ತಾರ ಅಂತ ನೋಡು. ಬಂದ್ಬಿಟ್ರೆ ಸಿಗ್ನಲ್ ಕೊಡು, ಅವರು ಕೇಳಿಸ್ಕೊಂಬಿಟ್ರೆ? ಅದಕ್ಕೆ ಇದನ್ನ ತಿಂದು ನಿಮಗೆ ಪತ್ತೆ ಜ್ವರ ಬಂದ್ರೆ ಆಮೇಲೆ ದೊಡ್ಡಮ್ಮ ನನಗೆ ಬೈತಾರೆ. ಬರೀ ಭಯದ ಭದ್ರಕಾಳಿಯಾಗಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಹಾಗೆಲ್ಲ ಏನೂ ಆಗಲ್ಲ. ನೀವಿಬ್ರು ಇದ್ದೀರಲ್ಲ, ಹೋಗಿ ದ್ವಾರಪಾಲಕರ ತರ ನಿಂತ್ಕೊಳ್ಳಿ. ನೀವು ಸಿಗ್ನಲ್ ಕೊಡ್ತಿದ್ದ ಹಾಗೆ ನಾನು ಮಲ್ಕೊಂಡ್ಬಿಡ್ತೀನಿ, ಅತ್ತೆಗೆ ಏನೂ ಗೊತ್ತಾಗಲ್ಲ. ಬೇಕಾ? ಬೇಡ. ಹೋಗ್ರು ಮತ್ತೆ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ನೀವು ಹೀಗೆ ನೋಡ್ತಾ ಇದ್ರೆ ನನಗೆ ದೃಷ್ಟಿ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಎಲ್ಲರ ಕಣ್ ತಪ್ಪಿಸಿ ಬಜ್ಜಿ ತಗೊಂಬಂದ್ರೆ ಈ ಮನೇಲಿ ನನಗೆ ಮರ್ಯಾದೆನೇ ಇಲ್ಲ. ಮಂಜಣ್ಣ ಸುಮ್ಮನೆ ಇದ್ರೆ ಸರಿ. ಇವಾಗ ನೀನು ಮರ್ಯಾದೆ ಕೊಡಲ್ಲ ಅಂತ್ಯ. ಇನ್ನೊಂದ್ಸರಿ ಏನಕ್ಕಾದ್ರೂ ಫೋನ್ ಮಾಡು, ಐತೆ ನಿನ್ಗೆ. ನನ್ನ ಕಷ್ಟ ಯಾಕೋ ಅರ್ಥ ಆಗಲ್ಲ. ನೀನು ಅಲ್ಲಿ ಹೋಗಿ ನಿಂತ್ಕೊ. ಪೆಟ್ರೋಲ್ ಇಲ್ದಿರೋ ಗಾಡಿ ತರ ಆಗಿತ್ತು ನನ್ನ ಬಾಡಿ. ಈಗ ಜೀವ ಬರ್ತಾ ಇದೆ. ಸೂಪರ್.